सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् अष्टाविंशतितमे प्रधानाधिकरणे तस्मिन् प्रधानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयश्चत्वारिंशं सूत्रम् पादादितः त्रयश्चत्वारिंशं सूत्रम् अस्मिन् अधिकरणे उपनिबद्धम् एकमात्रं सूत्रं भगवता बादरायणेन सर्वज्ञेन आचार्येण सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयश्चत्वारिंशं सूत्रं तद्भाष्यभागं च यथाचार्यानुग्रहं विचारयामः। प्रथमं तावत् श्री श्री शंकर भगवत् पूज्यपादानां प्रशस्तिश्लोकमेकं द्विवारं पठामः। ॐ सहस्रकिरणस्पर्धिदेहकान्तिसमुज्ज्वलम् निर्विकल्पसमाधिस्थं निश्चलावयवं शिवम् सच्चित्सुखात्मक ब्रह्मनिविष्टहृदयाम्बुजम् शिवं शिवकरं वन्दे भवनामभृतं यतिम्। ॐ सहस्रकिरणस्पर्धिदेहकान्तिसमुज्ज्वलम् निर्विकल्पसमाधिस्थं निश्चलावयवं शिवं सच्चित्सुखात्मक ब्रह्मनिविष्टहृदयाम्बुजम् शिवं शिवकरं वन्दे भवनामभृतं यतिम्। शिवं शिवकरं वन्दे भवनामभृतं यतिम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकम् अष्टाविंशं प्रधानाधिकरणम्। ॐ प्रधानवदेव तदुक्तम्
ಓಂ ಪ್ರಧಾನವದೇವ ತದುಕ್ತಂ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೂರನೆಯ ಅಧ್ಯಾಯ 3ನೇ ಪಾದದಲ್ಲಿ ಬರತಕ್ಕಂಥ ಒಂದು ಸೂತ್ರ, ಪ್ರಧಾನಾಧಿಕರಣದಲ್ಲಿ ಬರತಕ್ಕಂಥ ಸೂತ್ರ. ಓಂ ಪ್ರಧಾನವದೇವ ತದುಕ್ತಂ ಎಂಬತಕ್ಕಂಥದ್ದು. ಇದು ಹಿಂದಿನ ಸೂತ್ರಕ್ಕೆ ಸಂಬಂಧಪಟ್ಟಿತ್ತು. ಹೇಗೆ ಅಂತಂದ್ರೆ ನೋಡಿ, ಯಾವಾಗ ತತ್ವದಲ್ಲಿ ಯಾವ ಭೇದವೂ ಇರುವುದಿಲ್ಲವೋ, ತತ್ವದಲ್ಲಿ ಯಾವ ಭೇದವೂ ಇರೋದಿಲ್ಲ, ಹಾಗೆ ಒಂದೇ ತತ್ವವನ್ನ ಹೇಳತಕ್ಕಂತಹ ಭಾಗಗಳು ಅದು ಎಲ್ಲಿ ಬಂದಿದ್ದರೂ ಕೂಡ ಅದು ಒಂದೇ ಎಂಬುದಾಗಿ ಪರಿಗಣಿಸಬೇಕು ಅಂತಕ್ಕಂಥದ್ದು. ಯಾಕೆ? ತತ್ವ ಒಂದೇ, ಹಾಗೆ ಉಪಾಸ್ಯ ದೇವತೆಯರು ಒಂದೇ, ಮತ್ತೆ ಉಪಾಸಕನು ಒಬ್ಬನೇ. ಹೀಗಿರುವಾಗ ಎಲ್ಲೇ ಬಂದಿರಲಿ ಅದು ಒಂದು ಅಂತ ತೀರ್ಮಾನ ಮಾಡಿದ್ರು ಆಯ್ತು. ಈಗ ಪ್ರಕೃತದಲ್ಲಿ ನೋಡಿ, ಬೃಹದಾರಣ್ಯಕ ಮತ್ತೆ ಛಾಂದೋಗ್ಯಗಳಲ್ಲಿ ಸಂವರ್ಗ ವಿದ್ಯೆ ಎಂಬತಕ್ಕಂಥ ಒಂದು ವಿದ್ಯೆಯನ್ನ ಹೇಳಿದೆ. ಈಗ ಆ ಸಂವರ್ಗ ವಿದ್ಯೆಯಲ್ಲಿ ಏನನ್ನು ಹೇಳಿದೆ? ವಾಯು ಮತ್ತೆ ಪ್ರಾಣ, ಅವು ಯಾವುದು? ಉಪಾಸ್ಯ ದೇವತೆಗಳು ವಾಯು ಪ್ರಾಣ. ವಾಯು ಅಂತಕ್ಕಂಥದ್ದು ನಮ್ಮ ಆದಿ ದೈವಿಕವಾಗಿ ಬರ್ತಕ್ಕಂಥದ್ದು, ಆದಿ ಭೌತಿಕವಾಗಿ ನಮಗೆಲ್ಲ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥ ವಾಯು. ಆದಿ ದೈವಿಕವಾಗಿ ವಾಯುದೇವತೆ, ಮತ್ತೆ ಆಧ್ಯಾತ್ಮಿಕವಾಗಿ ಪ್ರಾಣ. ಈ ಮೂರು ತಾನೇ ಇರ್ತಕ್ಕಂಥದ್ದು. ಇಲ್ಲಿ ಆದಿ ದೈವಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ವಾಯು ಪ್ರಾಣಗಳನ್ನು ಹೇಳಿದ್ದಾರೆ. ಎಲ್ಲಿ? ಛಾಂದೋಗ್ಯದಲ್ಲೂ ಹೇಳಿದ್ದಾರೆ, ಮತ್ತೆ ಬೃಹದಾರಣ್ಯಕದಲ್ಲೂ ಹೇಳಿದ್ದಾರೆ. ಯಾವ ಸಂದರ್ಭ? ಸಂವರ್ಗ ವಿದ್ಯೆಯನ್ನ ಹೇಳುವಾಗ. ಸಂವರ್ಗ ವಿದ್ಯೆ ಅಂತಂದ್ರೆ ಇಲ್ಲಿ ಉಪಾಸನೆ ಅಂತ ಅರ್ಥ. ಎಲ್ಲ ಕಡೆ ಇದೆಲ್ಲ ಉಪಾಸನೆ, ವಿದ್ಯೆ ಎಲ್ಲ ಉಪಾಸನೆ. ಸಂವರ್ಗ ಉಪಾಸನೆಯನ್ನ ಹೇಳತಕ್ಕ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ. ಈಗ ಇಲ್ಲಿ ಸಂಶಯ ಒಂದು ಬಂತು ನೋಡಿ. ಈ ವಾಯು ಪ್ರಾಣ ಅಂತಕ್ಕಂಥದ್ದು ಬೇರೆ ಬೇರೆಯ ತತ್ವ ಏನೂ ಅಲ್ಲ. ಯಾಕೆ? ಒಂದೇ ಒಂದು ತತ್ವ, ಒಂದೇ ಒಂದು ತತ್ವವನ್ನೇ ಆಧ್ಯಾತ್ಮಿಕವಾಗಿ ಪ್ರಾಣ ಅಂತಲೂ ಆದಿ ದೈವಿಕವಾಗಿ ವಾಯು ಅಂತಲೂ ಹೇಳಿದ್ದಾರೆ ಅಷ್ಟೇ. ಏನು? ಒಬ್ಬನೇ ಒಬ್ಬ ಮನುಷ್ಯ ಮನೆಯಲ್ಲಿದ್ದಾಗ ಗೋವಿಂದಪ್ಪ, ಆ ನಾಟಕದ ಕಂಪನಿಯಲ್ಲಿ ಹೋಗ್ತಾನೆ, ಅಲ್ಲಿ ರಾವಣ. ಹೀಗೆ ಆ ಒಂದು ಸ್ಥಾನ ಭೇದದಿಂದ ಅವರಿಗೆ ಒಂದೊಂದು ಹೆಸರು ಬಂದಿದೆಯೇ ಹೊರತು ತತ್ವದಲ್ಲಿ ಯಾವ ಭೇದವೂ ಇಲ್ಲ. ಭೇದ ಎಲ್ಲಿರ್ತಕ್ಕಂಥದ್ದು? ಕೇವಲ ಸ್ಥಾನ ಭೇದ ಅಷ್ಟೇ. ಏನು ಸ್ಥಾನ ಭೇದ ಇದೆ? ಆಧ್ಯಾತ್ಮಿಕವಾಗಿ ನಾವು ಯಾವುದನ್ನು ಪ್ರಾಣ ಪ್ರಾಣ ಎಂಬುದಾಗಿ ಕರೆಯುತ್ತೇವೆಯೋ ಅದನ್ನೇ ಆಧ್ಯಾತ್ಮಿಕ ಆದಿ ದೈವಿಕವಾಗಿ ವಾಯು ವಾಯು ಅಂತ ಕರೀತಾವೆ. ಹೀಗಾಗಿ ತತ್ವ ಒಂದೇ. ಆದ್ದರಿಂದ ನೋಡಿ ಸ್ವಾಮಿ, ನೀವೇ ಹೇಳಿದಿರಿ ತತ್ವ ಅಭೇದೆ ಉಪಾಸ್ಯಾಭೇದ ಅಂತ ತೀರ್ಮಾನ ಮಾಡಿದ್ರಿ. ಏನು? ತತ್ವದಲ್ಲಿ ಯಾವ ಭೇದವೂ ಇಲ್ಲವಾಗಿ ಏನಾಗುತ್ತೆ? ಉಪಾಸ್ಯ ದೇವತೆಯಲ್ಲಿಯೂ ಕೂಡ ಯಾವ ಭೇದವೂ ಇರುವುದಿಲ್ಲ. ಅವು ಹೇಗಾರು ಕರೀಲಿ ಬಿಡಿ, ಏನು ಯಾವ ಹೆಸರಿನಿಂದಾದರೂ ಕರೀಲಿ. ಹೆಸರು ಯಾವಾಗ ಕರೀತಾರೆ ಬೇರೆ ಬೇರೆ, ಯಾವುದೋ ಆ ಒಂದು ಸ್ಥಾನಕ್ಕೆ ತಕ್ಕ ಹಾಗೆ ಕರೀತಾರೆ. ಕೆಲವು ಕಡೆ ಗುಣಕ್ಕೆ ತಕ್ಕ ಹಾಗೆ ಕರೀತಾರೆ, ಕೆಲವಕ್ಕೆ ಧರ್ಮಕ್ಕೆ ತಕ್ಕ ಹಾಗೆ ಕರೀತಾರೆ. ಹೀಗೆ
ಆಯಾ ಭೇದದಿಂದ ಕರೆಯಲ್ಪಟ್ಟಿದ್ದರೂ ಕೂಡ ತತ್ವ ಏನಾಗಿದೆ? ಒಂದೇ. ವಾಯು ಪ್ರಾಣ ಒಂದೇ. ಆದ್ದರಿಂದ ಇಲ್ಲಿ ಏನು? ಒಂದೇ ಎಂಬುದಾಗಿ ಉಪಾಸನೆ ಮಾಡಬೇಕು. ಎರಡು ಕಡೆ ಬಂದಿರತಕ್ಕಂಥದ್ದು ವಾಯು ಪ್ರಾಣ ಒಂದೇ ಎಂಬುದಾಗಿ ಉಪಾಸನೆ ಮಾಡಬೇಕು. ಹೌದಲ್ವ ಸ್ವಾಮಿ? ಶಂಕರ ಭಗವತ್ಪಾದರಿಗೆ ಒಂದು ತರಹದಲ್ಲಿ ಒಂದು ಸ್ವಲ್ಪ ಸಂತೋಷ. ಯಾಕೆ ಅಂದರೆ ನೋಡಿ, ನಾವು ಹಿಂದಿನ ಅಧಿಕರಣದಲ್ಲಿ ಯಾವುದನ್ನು ಹೇಳಿದ್ದೇವೋ ಅದನ್ನು ಸರಿಯಾಗಿ ಇವನು ತಿಳ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿಯೂ ಕೂಡ ಅದನ್ನೇ ಅನ್ವಯಿಸಿ ಈ ಸಂಶಯವನ್ನು ಕೇಳ್ತಾ ಇದ್ದಾನೆ. ಬಹಳ ಸಂತೋಷ. ಆದರೆ ನಿನ್ನ ಆ ಒಂದು ತೀರ್ಮಾನ ಇದೆಯಲ್ಲ, ಅದು ತಪ್ಪು. ಅಯ್ಯಯ್ಯೋ, ನೀವೇ ಹೇಳಿದ್ರಲ್ಲ, ಆಯ್ತು, ಅದು ಅಲ್ಲಿಗೆ ಸರಿ ಹೋಯ್ತು. ಆದರೆ ಇಲ್ಲಿ ಏನಾಗಿದೆ? ತತ್ವಾಭೇದವಿದ್ದರೂ ಕೂಡ, ತತ್ವಭೇದ ಅಲ್ಲ, ತತ್ವಾಭೇದ. ತತ್ವ ಅಭೇದ. ತತ್ವದಲ್ಲಿ ಯಾವ ಭೇದವು ಇಲ್ಲದಿದ್ದರೂ ಕೂಡ ಇಲ್ಲಿ ಏನು? ವಾಯುವೇ ಬೇರೆ, ಪ್ರಾಣವೇ ಬೇರೆ, ಹೀಗೆ ಉಪಾಸನೆ ಮಾಡಬೇಕು. ಇದು ಸಿದ್ಧಾಂತ. ಇವನು ಹೇಳಿದ್ದ ಶಿಷ್ಯ, ಅದು ಪೂರ್ವಪಕ್ಷ. ಇಲ್ಲ ಸ್ವಾಮಿ, ನೀವೇ ಹೇಳಿದ್ರಿ ತತ್ವಾಭೇದೆ ಉಪಾಸ್ಯಾಭೇದ ಅಂತ. ಆ ಒಂದು ನ್ಯಾಯದಂತೆ ಇಲ್ಲಿ ಯಾವ ತತ್ವದಲ್ಲಿ ಭೇದವೇನು ಕಾಣ್ತಾ ಇಲ್ಲ ನಮಗೆ. ಆದ್ದರಿಂದ ಎರಡು ಒಂದೇ, ವಾಯು ಪ್ರಾಣವನ್ನು ಒಂದೇ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು. ಇದ್ಯಾವುದಿದು? ಪೂರ್ವಪಕ್ಷ. ಹೀಗೆಂಬ ಪೂರ್ವಪಕ್ಷವು ಬಂದೊದಗಲಾಗಿ ಆ ಭಗವಾನ್ ಬಾದರಾಯಣಾಚಾರ್ಯರು ಹೇಳ್ತಾರೆ, ಓಂ ಪ್ರಧಾನವದೇವ ತದುಕ್ತಂ, ಓಂ ಪ್ರಧಾನವದೇವ ತದುಕ್ತಂ. ಈಗ ಸಂದರ್ಭ ಗೊತ್ತಾಯ್ತಲ್ಲ. ಸರಿ, ಇದಕ್ಕೆ ಈ ಒಂದು ಪದವಿಭಾಗ ಅನ್ವಯ ಆಗಿತ್ತು ಅಂತ ನೋಡೋಣ. ಇದೇ ಸುಲಭವಾಗಿದೆ. ಪ್ರಧಾನವತ್ತು ಏವ ತತ್ ಉಕ್ತಮಿತಿ ಚತುಷ್ಪದಾತ್ಮಕವಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಚತ್ವಾರಿ ಪದಾನಿ ವಿದ್ಯಂತೆ. ಅನ್ವಯಸ್ತು, ಅನ್ವಯ ಕ್ರಮದಲ್ಲೇ ಇದ್ದು ಬಿಟ್ಟಿದೆ. ನೋಡೋಣ. ಪ್ರಧಾನವತ್ತು ಏವ ತತ್ ಉಕ್ತಂ, ಇದೇ ಅನ್ವಯ. ಏನು ಪ್ರಧಾನವತ್ತು? ಪ್ರಧಾನವತ್ತು ಅಂತಂದ್ರೆ, ಪ್ರಧಾನ ಅಂದರೆ ಕೊಡ್ತಕ್ಕಂಥದ್ದು. ಈ ಕೊಡುವುದನ್ನು ಹೇಳಿರುವಂತೆ ಅಂತ ಅರ್ಥ. ಈ ಕೊಡುವುದು ಅಂದರೆ ಯಾವುದನ್ನು ಕೊಡಬೇಕು, ಅರ್ಪಣೆ ಮಾಡಬೇಕು. ಅದರಂತೆ ಅರ್ಪಣೆ ಮಾಡುವುದನ್ನು ಹೇಳಿರುವಂತೆ, ಅರ್ಪಣೆ ಮಾಡುವ ಒಂದು ಸಂದರ್ಭದಲ್ಲಿ ಹೇಳಿರುವಂತೆ ಇಲ್ಲಿಯೂ ಕೂಡ ಏನಾಗಿದೆ? ಬೇರೆ ಬೇರೆಯಾಗಿಯೇ ತಿಳಿಯಬೇಕು. ಏನು ಕೊಡ್ತಾಕು, ಏನು ಅರ್ಪಣೆ ಮಾಡಬೇಕು, ಯಾರಿಗೆ ಅರ್ಪಣೆ ಮಾಡಬೇಕು, ಎಲ್ಲಿ ಅರ್ಪಣೆ ಮಾಡಬೇಕು, ಮತ್ತು ಅಲ್ಲಿ ಏನು ಹೇಳಿದೆ, ಇದಕ್ಕೂ ಅದಕ್ಕೂ ಏನು ಸಂಬಂಧ? ಇಲ್ಲಿ ತತ್ವಾಭೇದ ಅಂತ ಇದ್ದರೂ, ತತ್ವ ಅಭೇದ ಇದ್ದರೂ ಕೂಡ ಇಲ್ಲಿ ಬೇರೆ ಬೇರೆ ಅಂತ ಹೇಳಿದ್ರಲ್ಲ, ಇದಕ್ಕೂ ಈ ದೃಷ್ಟಾಂತಕ್ಕೂ ಪ್ರಧಾನವತ್ತು ಅಂತ ಹೇಳಿದ್ರಲ್ಲ, ಏನು ಸಂಬಂಧ? ಇದನ್ನೆಲ್ಲ ವಿಚಾರ ಮಾಡ್ತಾರೆ ಈ ಒಂದು ಸೂತ್ರದಲ್ಲಿ ಭಗವತ್ಪಾದ ಶಂಕರರು, ಸರ್ವಜ್ಞರು. ಏನು ಅನ್ವಯ ಏನಾಗುತ್ತೆ ನೋಡಿ. ಪ್ರಧಾನವತ್ತು ಏವ ತತ್ ಉಕ್ತಂ, ಉಕ್ತಂ ಅಸ್ತಿ ಇದೆ. ಏನು ಪ್ರಧಾನವತ್ತು ಅಂದ್ರೆ, ಎಲ್ಲಿ ಪ್ರಧಾನವತ್ತು ಅಂದ್ರೆ ಇದು ಪ್ರಧಾನವತ್ತು ಅರ್ಪಣೆ. ಏನು ಅರ್ಪಣೆ ಮಾಡೋದು ಅಂತಂದ್ರೆ, ಯಾವುದೋ ಒಂದು ಯಾಗ, ಆ ಯಾಗದಲ್ಲಿ ಆ ಪುರೋಡಾಶವನ್ನ ಅರ್ಪಣೆ ಮಾಡ್ತಾರೆ. ಅದು ಪ್ರಧಾನ. ಪುರೋಡಾಶ ಪ್ರಧಾನವತ್ ಅಂತ ಅರ್ಥ. ಪ್ರಧಾನವತ್ತು ಅಂದ್ರೆ ಪುರೋಡಾಶ ಪ್ರಧಾನವತ್ ಅಂತ ಅರ್ಥ. ಸರಿ, ಪುರೋಡಾಶ ಪ್ರಧಾನವತ್ತು ಅಂತಂದ್ರೆ ಎಲ್ರಿ ಪುರೋಡಾಶ ಪ್ರಧಾನವತ್ತು? ಎಲ್ಲಿ, ಯಾವ ಯಾಗ ಅದು, ಎಲ್ಲಿ ಅಂದರೆ ಈ ಒಂದು ಇದೆಲ್ಲ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಭಾಗ. ಅಲ್ಲಿ ವಿಸ್ತಾರವಾಗಿ ತೀರ್ಮಾನ ಮಾಡ್ತಾರೆ ಇದನ್ನೆಲ್ಲ. ಅಲ್ಲಿ ಇದನ್ನ ಆ ಮೀಮಾಂಸಾ ಭಾಗ ನೋಡ್ತಾ ಇದ್ರೆ
ನಮ್ಮ ಒಂದು ಕರ್ಮ ಇದೆಯಲ್ಲ, ಹಿಂದೆ ಮಾಡ್ತಾ ಇದ್ದಂಥ ಕರ್ಮ, ಅದರಲ್ಲಿ ಎಂತಹ ಒಂದು ನಿಯಮ ಇತ್ತು, ಸಿಸ್ಟಮ್ ಇತ್ತು, ಮತ್ತೆ ಡಿಸಿಪ್ಲಿನ್. ಇವತ್ತು ಡಿಸಿಪ್ಲಿನ್ ಅಂತ ಪದ ಕಲ್ತ್ಕೋಬೇಕಾದ್ರೆ ಮೀಮಾಂಸಾ ಶಾಸ್ತ್ರದ ಕಲ್ತ್ಕೋಬೇಕು. ಅಲ್ಲಿ ಒಂದು ಕೂತ್ಕೊಳ್ಬೇಕಾದ್ರೂ ಕೂಡ ಯಾರು ಯಜಮಾನ ಅಂದ್ರೆ ಯಾರು? ಯಾಗ ಮಾಡುವವನು. ಕೂತ್ಕೊಳ್ಬೇಕಾದ್ರೂ ಕೂಡ ಹೀಗೆ ಕೂತ್ಕೊಳ್ಬೇಕು ನಿಯಮ, ಹೀಗೆ ಕೂತ್ಕೊಳ್ಬಾರದು ನಿಯಮ, ಪ್ರತಿಯೊಂದಕ್ಕೂ ನಿಯಮ. ಹೀಗೆ ಎಲ್ಲ ನಿಯಮಬದ್ಧವಾಗಿ ನಡೀತಾ ಇರ್ತಕ್ಕಂಥದ್ದು, ನಡೀಬೇಕಾದಂತಕ್ಕಂಥದ್ದು ಮೀಮಾಂಸಾ ಶಾಸ್ತ್ರ. ಬಹಳ ಬಹಳ ಕಷ್ಟ. ಇವತ್ತೊಂದು ಯಾಗನ ಹೋಮ ಕರ್ಮ ಎಷ್ಟು ಮಾಡ್ತೀವೋ ಅವು ಯಾವುದು ಕೂಡ ಹೋಮಾಭಾಸ ಯಾಗಾಭಾಸ ಇರಲಿ ಬಿಡಿ, ಅದು ಪರವಾಗಿಲ್ಲ, ಅದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡೋದವಲ್ಲ. ಏನು ತಿಳಿಯದೆ ಅದರ ಅರ್ಥವನ್ನ ಯಾವುದನ್ನು ಕೂಡ ತಿಳಿಯದೆ ಮಾಡಿದರೂ ಕೂಡ ಏನಾಗುತ್ತೆ? ಫಲ ಇದ್ದೇ ಇರುತ್ತೆ. ಆದರೆ ತಿಳಿದು ಮಾಡಿದರೆ ಏನಾಗುತ್ತೆ? ಎಲ್ಲವನ್ನು ನಿಯಮದಂತೆ ತಿಳಿದು ಮಾಡಿದರೆ ವೀರ್ಯವತ್ತರಂ ಭವತಿ. ಇದು ವೀರ್ಯವದ್ ಭವತಿ. ಹೀಗೆ ಮಾಡಿದ್ರೆ ಅಷ್ಟೇ ಸಾಮಾನ್ಯವಾಗಿ ಒಂದು ಫಲ ಆಗುತ್ತೆ. ಅದು ವೀರ್ಯವತ್ತರಂ ಭವತಿ ಶ್ರದ್ಧೆಯ ಉಪನಿಷದ. ಹೀಗೆ ಆದ್ರಿಂದ ಏನು ಪರವಾಗಿಲ್ಲ. ಹೀಗೆ ಇಲ್ಲಿ ಆ ಒಂದು ಯಾಗದಲ್ಲಿ ಅದು ಯಾವ ಯಾಗ? ಕುರುಡಾಶ್ರಮ ಅರ್ಪಿಸುವಾಗ ಈ ಒಂದು ನಿಯಮ ಇದೆ. ನಿಯಮ ಏನು ಅಂತ ಅನ್ನೋದು ನೋಡೋಣ. ಅದು ಯಾವ ಯಾಗ ಅಂದರೆ ಅದು ಈ ಇದು ಎಂಥದ್ದು, ಈ ತ್ರಿಧಾತು ಯಾಗ ಮತ್ತೆ ತ್ರಿಪುರೋಡಾಶ ಇಷ್ಟಿ ಅಂತ. ತ್ರಿಪುರೋಡಾಶ ಇಷ್ಟಿ ಅಂದರೆ 3 ಪುರೋಡಾಶಗಳನ್ನು ಅರ್ಪಿಸುವಂತಕ್ಕಂತಹ ಒಂದು ಯಾಗ. ಅದು ಯಾವುದದು? ಅದಕ್ಕೆ ತ್ರಿಧಾತು ಯಾಗ ಅಂದ್ರೇನು ಅಂದರೆ ಒಬ್ಬ ಮನುಷ್ಯ ಅವನು ಪೂರ್ಣವಾಗಿ ತನಗೆ ಏನು ವಿಧಾನವಾಗಿದೆಯೋ ಆ ಎಲ್ಲ ಕರ್ಮಗಳನ್ನು ಕೂಡ ಪೂರ್ಣವಾಗಿ ಮತ್ತು ನಿಯಮಬದ್ಧವಾಗಿ ವಿಧಿಗೆ ಅನುಗುಣವಾಗಿ, ಅದು ಯಾವುದೇ ಆಗಿರಲಿ, ಲೌಕಿಕವಾಗೂ ಆಗಿರಲಿ ಮತ್ತು ವೈದಿಕವಾಗೂ ಆಗಿರಲಿ, ಅದನ್ನ ನಿರ್ವಹಿಸುವುದಕ್ಕೆ ಬೇಕಾಗಿರತಕ್ಕಂತಹ ವೀರ್ಯ ಸಾಮರ್ಥ್ಯ ಬಹಳ ಬಹಳ ಮುಖ್ಯ ತಾನೆ. ನಮಗೆಲ್ಲ ಆಸೆ ಇದೆ, ಸಾಮರ್ಥ್ಯ ಇಲ್ಲ, ಏನು ಮಾಡೋದು? ಎಲ್ಲ ಸಾಮರ್ಥ್ಯವನ್ನು ಕೂಡ ತಂದು ಕೊಡುವಂತಹ ಒಂದು ಯಾಗ ತ್ರಿಧಾತು ಯಾಗ. ಧಾತು ಅಂತಂದರೆ 3 ಧಾತು ಇದೆಯಲ್ಲ, ವಾತ ಪಿತ್ತ ಕಫ ಅಂತಕ್ಕಂಥ. ಇದು ಸಮ. ಯಾವಾಗ ಈ ಸಮಧಾತು ಧಾತು ಸಾಮಾನ್ಯ ಅಂತ ಇರುತ್ತ ಮನುಷ್ಯನ ದೇಹದಲ್ಲಿ ಯಾವ ರೋಗವೂ ಬರೋದಿಲ್ಲ. ಇದಕ್ಕೆ ಮಾಡ್ತಕ್ಕಂಥ ಒಂದು ಯಾಗ, ಅದರಲ್ಲಿ ಪುರೋಡಾಶ ಅಂತ ಕೊಡ್ತಾರೆ. ಇದಕ್ಕೆ ಯಾವುದೇ ದೇವತೆಗಳಿಗೆ. ಆ ದೇವತೆಗಳಿಗೆ ಅಂದರೆ ಯಾರು? ಇಲ್ಲಿ ದೇವತೆ ಯಾರು ಈ ಯಾಗಕ್ಕೆ? ಇಂದ್ರ. ಆ ಇಂದ್ರ ಯಾರು? 3 ಇದು ಮುಂದೆ ಹೇಳ್ತಾರೆ. ಪ್ರಧಾನ ಆದ ಸಿದ್ಧಾಂತ ಹೇಳಿ ನೋಡಿ, ಇದರಂತೆ ಅಂತ ಹೇಳ್ತಾರಲ್ಲ, ಅದು ಭಾಷೆಯಲ್ಲಿ ಕೊನೆಯ ಭಾಗ. ಅದು ಆ ಕೊನೆಯ ಭಾಗ ಬಂದಾಗ ಅದರ ಒಂದು ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಇಷ್ಟು ಸಾಕು. ಅಲ್ಲಿ 3 ಜನ ಇಂದ್ರ ಅಂದ್ರೆ ಆ 3 ಜನ ದೇವತೆಗಳಿಗೆ, ಆ 3 ಜನ ಇಂದ್ರ ಒಬ್ಬನೇ, ಆದರೆ ಅವನಿಗೆ ಬೇರೆ ಬೇರೆ ಹೆಸರು ಇದ್ದಾಗ 3 ಪುರೋಡಾಶವನ್ನು ಕೊಡ್ತಾರೆ. ಯಾವುದರಲ್ಲಿ? ಏಕಾದಶ ಕಪಾಲದಲ್ಲಿ. ಎಲ್ಲಿ ನಿಯಮ ಅದು? ಏಕಾದಶ ಕಪಾಲದಲ್ಲೇ ಕೊಡಬೇಕು. ಏಕಾದಶ ಕಪಾಲದಲ್ಲಿ ಪ್ರಧಾನ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡಿದರೂ ಕೂಡ ಏನಾಗುತ್ತೆ? ಇಂದ್ರ ಒಬ್ಬನೇ, ಹೌದು ತಾನೆ? ತತ್ವದಲ್ಲಿ ಯಾವ ಭೇದವೂ ಇಲ್ಲ. ಆದರೂ ಕೂಡ ಎಲ್ಲವೂ ಕೂಡ ಬೇರೆ 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 ಬೇರೆ, 3 ಕೂಡ ಬೇರೆ ಎಂಬುದಾಗಿ ಮೀಮಾಂಸಾ ಶಾಸ್ತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ ಭಗವಾನ್ ಜೈಮಿನಿಗಳು. ಒಬ್ಬನೇ ದೇವತೆ, ಒಂದೇ ತತ್ವ, ಆದರೂ ಕೂಡ ಏನಾಗಿದೆ? 3 ಕೂಡ ಬೇರೆ ಬೇರೆ ಎಂಬುದಾಗಿ ತೀರ್ಮಾನ. ಅದರಂತೆ ಇದು ಇಲ್ಲೂ ಕೂಡ ಒಂದೇ ತತ್ವ, ವಾಯು ಪ್ರಾಣ ಒಂದೇ ತತ್ವ, ಸರಿ. ಆದರೆ ಅಲ್ಲಿ ಹೇಳಿರುವಂತೆ ಅಲ್ಲೂ ಕೂಡ ಒಂದೇ ತತ್ವ, ಇಂದ್ರ ಒಬ್ಬನೇ. ಹೀಗಿರುವಾಗ ಆದರೂ ಕೂಡ ಅಲ್ಲಿ 3 ಕೂಡ ಬೇರೆ ಬೇರೆಯಾಗಿ ಹೇಳಿರುವಂತೆ
ಇಲ್ಲಿಯೂ ಕೂಡ ಅಷ್ಟೇ. ಪ್ರಧಾನವತ್ ತತ್ ಉಕ್ತಂ. ಪ್ರಧಾನವತ್ ತತ್ ಉಕ್ತಂ. ಅದು ಹೇಳಲ್ಪಟ್ಟು ಎಲ್ಲಿ ಹೇಳಲ್ಪಟ್ಟಿದೆ ಅಂದರೆ ನನ್ನ ಹೇಳಿದ್ನಲ್ಲ, ಸಂಕರ್ಷ ಕಾಂಡೇ ಉಕ್ತಂ ಅಸ್ತಿ. ಪೂರ್ವಮೀಮಾಂಸಾ ಶಾಸ್ತ್ರದ ಸಂಕರ್ಷ ಕಾಂಡದಲ್ಲಿ, ಅಂದರೆ ಕೊನೆಯ 4 ಅಧ್ಯಾಯ, 12 ದ್ವಾದಶ ರಕ್ಷಣೆ, ಅದು 16 4 ಅದರಲ್ಲಿ ಹೇಳಲ್ಪಟ್ಟಿದೆ. ಎಲ್ಲಿ ಹೇಳಿದ್ದಾರೆ ಅದಿನ್ನು ಸ್ವಲ್ಪ ತೀರ್ಮಾನ, ಅದರ ಒಂದು ವಿವರಣೆಯನ್ನು ಆವಾಗ ನೋಡೋಣ. ಯಾವಾಗ ಆ ಪ್ರಧಾನವತ್ತು ಅಂತ ಭಾಗ ಬರುತ್ತಲ್ಲ ಭಾಷ್ಯದಲ್ಲಿ, ಆವಾಗ ನೋಡಿ. ಇಷ್ಟು ಸಾಕು. ಪ್ರಧಾನದಂತೆ ಅಂತಂದ್ರೆ ಇಲ್ಲಿ ಏನರ್ಥ? ಪ್ರಧಾನದಲ್ಲೂ ಕೂಡ, ಪ್ರಧಾನ ಅಂದರೆ ಕೊಡ್ತಕ್ಕಂಥದ್ದು, ಯಾವುದನ್ನು ಪ್ರೋಢಾಶವನ್ನು ಕೊಡ್ತಕ್ಕಂಥದ್ದು ಯಾರಿಗೆ? ಒಂದೇ ತತ್ವಕ್ಕೆ. ಆ ಒಂದೇ ತತ್ವ ಅಂತಂದರೆ, ಆದರೂ ಕೂಡ ಬೇರೆ ಬೇರೆಯಾಗಿ ನಾವು ಅದನ್ನು ಉಪಾಸನೆ ಮಾಡಬೇಕು. ಇಂದ್ರ ಒಬ್ಬನೇ ತತ್ವ, ಅದನ್ನು ಬೇರೆ ಬೇರೆಯಾಗಿ ಹೆಸರು ಹೇಳಿದ್ದಾರೆ, ಅದನ್ನು ಕೊಟ್ಟು ಬೇರೆ ಬೇರೆಯಾಗಿ ನಾವು ತಿಳಿಯಬೇಕು ಅಂತ. ಅದೇನು ಮುಖ್ಯ ಇಷ್ಟೇ, ತತ್ವ ಒಂದೇ, ಆದರೂ ಕೂಡ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ ನೋಡಪ್ಪ. ಮೀಮಾಂಸಾ ಶಾಸ್ತ್ರದ ಹೇಳಿದೆ, ಇಂಥ ಕಡೆ ಹೇಳಿದೆ, ಅದರಂತೆ ಇಲ್ಲಿಯೂ ಕೂಡ ಇಷ್ಟು. ಇದು ಏನಾಯಿತು? ಈ ಪ್ರಧಾನವ ದೇವತದುಕ್ತಂ ಅಂತಕ್ಕಂಥದ್ದಕ್ಕೆ ಈ ವಿವರಣೆ ಆಯಿತು. ಎಲ್ಲಿ ಬರುತ್ತೆ? ಪ್ರಧಾನದಂತೆ ಅಂದರೆ ಏನು ಅಂತ ಸ್ಥೂಲವಾಗಿ ತಿಳ್ಕೊಂಡಾಯ್ತು. ಇದು ಬಹಳ ಸ್ಥೂಲವಾಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಬೇಕಾದಷ್ಟು ವಿವರ ಇದೆ. ಈ ವಿವರಗಳನ್ನು ನೋಡಿ, ಇಂತಹ ಈ ಭಾಗಗಳಿದೆಯಲ್ಲ, ಇದನ್ನು ಇಲ್ಲಿ ಆಚಾರ್ಯರು ಪ್ರಧಾನವ ದೇವ ಅಂತ ಹೇಳಿಬಿಟ್ರು. ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಮುಂದೆ ಬರುತ್ತದು, ಪ್ರಧಾನವತ್ತು ದೃಷ್ಟಾಂತ ಭಾಗ ಮುಂದೆ ಬರ್ತದೆ. ಅಲ್ಲಿ ಬಹಳ ಸಂಕ್ಷೇಪ ಹೇಳಿಬಿಟ್ಟು ಒಂದೊಂದೇ ವಾಕ್ಯದಲ್ಲಿ. ಇದನ್ನು ವಿಸ್ತಾರವಾಗಿ ಈ ವ್ಯಾಖ್ಯಾನ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಮತ್ತೆ ವ್ಯಾಖ್ಯಾನ ಗ್ರಂಥಗಳು ಏನನ್ನು ಹೇಳಿದ್ದಾರೆ? ವ್ಯಾಖ್ಯಾನ ಗ್ರಂಥಗಳಲ್ಲಿ ಈ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಭಗವಾನ್ ಜೈಮಿನಿಗಳು ಹೇಗೆ ಸೂತ್ರವನ್ನು ಮಾಡಿದ್ದಾರೋ, ಮತ್ತೆ ಭಗವಾನ್ ಶಬರ ಸ್ವಾಮಿಗಳು ಯಾವ ರೀತಿ ಆ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೋ, ಅದೇ ರೀತಿ ಇಲ್ಲಿ ಈ ವ್ಯಾಖ್ಯಾನಕಾರರು ಇಲ್ಲೂ ಕೂಡ ಅಷ್ಟು ಡೀಟೇಲಾಗಿ ತಗೊಂಡಿಲ್ಲ. ಎಷ್ಟು ಬೇಕೋ ಅಷ್ಟು ತಗೊಂಡು ಅದು ವಿವರಣೆ ಮಾಡಿದ್ದಾರೆ. ನಾವು ಕೂಡ ಇಲ್ಲ, ಮೀಮಾಂಸಾ ಶಾಸ್ತ್ರ ಓದಬೇಕು ಪೂರ್ಣವಾಗಿ, ಅದು ಸಾಧ್ಯವಿಲ್ಲ ಅಂದರೆ ನಮ್ಮಿಂದ ಸಾಧ್ಯವಿಲ್ಲ ಅಷ್ಟೇ. ಈಗ ನಮಗೆಲ್ಲ ಅದು ಆಗದೆ ಇರೋ ಹೋಗ್ತಾರೆ ಮಾತದು. ಮತ್ತು ಅದಕ್ಕೋಸ್ಕರ ಏನು, ವ್ಯಾಖ್ಯಾನವನ್ನು ನೋಡಿದ್ರೆ ಸ್ವಲ್ಪ ನಮಗೆ ಅರ್ಥ ಆಗ್ತದೆ. ಇವೆಲ್ಲ ಹೀಗೆ ವ್ಯಾಖ್ಯಾನವೆಲ್ಲ ಉಪಯುಕ್ತವಾಗಿದೆ. ಆದರೆ ಸಿದ್ಧಾಂತ ಭಾಗ ಬಂದಾಗ ಅದರಲ್ಲಿ ಕೆಲವು ವ್ಯಾಖ್ಯಾನಗಳು ಒಂದೊಂದು ಥರ ಹೇಳಿಬಿಟ್ಟಿದ್ದಾರೆ. ಅದು ಸರಿಯಲ್ಲ. ಇದೆಲ್ಲ ಕರ್ಮ ಭಾಗ. ಇದು ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಶಕ್ಯತೆ ಲೌಕಿಕಂ ವೈದಿಕಂಚ ಕರ್ಮ. ಯಥಾ ಅತಿರಾತ್ರ ಷೋಡಶನಂ ಗೃಹ್ಣಾಮಿ ನಾತಿರಾತ್ರ ಷೋಡಶನಂ ಗೃಹ್ಣಾಮಿ ಉದಿತೆ ಜುಹೋತಿ ಅನುದಿತೆ ಜುಹೋತಿ. ಶಂಕರರೇ ಬರೆದಿದ್ದಾರೆ, ಹೌದು ತಾನೆ? ಹೀಗೆ. ಆದರೆ ಸಿದ್ಧಾಂತ ಭಾಗದಲ್ಲಿ ಹೀಗಿಲ್ಲ. ಯಾವ ವಿಕಲ್ಪ, ಉತ್ಸರ್ಗ, ಅಪವಾದ ಯಾವುದೂ ಇಲ್ಲ. ಅವೆಲ್ಲ ಎಲ್ಲಾಗುತ್ತೆ? ಮೀಮಾಂಸಾ ಶಾಸ್ತ್ರದಲ್ಲಿ ಬೇಕಾದ್ರೆ ಆಗ್ಬೋದು. ಏನಪ್ಪ, ನಾನು ಹೀಗಾಗಲಿಲ್ಲ ಮಾಡೋದಕ್ಕೆ, ಸ್ವಾಮಿ ನನಗೆ ಚಿನ್ನದಿಂದ ಗಣಪತಿಯನ್ನು ಮಾಡಿಸಬೇಕು, ಆಗಲಿಲ್ಲ. ಬೆಳ್ಳಿಯಿಂದ ಮಾಡಿಸು, ಅದೂ ಆಗಲಿಲ್ಲ. ಮಣ್ಣಿಂದ ಮಾಡಿಸು, ಅದೂ ಆಗಲಿಲ್ಲ. ಮನಸ್ಸಿನಲ್ಲಿ ಭಾವನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕೊಟ್ಟೆ ಅಂದ್ಬಿಡು ಅಷ್ಟೇ. ನೋಡಿ, ಇವೆಲ್ಲ ವಿಕಲ್ಪಗಳು ಉಂಟು ಅಲ್ಲಿ. ಆದರೆ ಈ ವೇದಾಂತದಲ್ಲಿ ಸಿದ್ಧಾಂತವನ್ನು ನಾವು ತೀರ್ಮಾನ ಮಾಡುವಾಗ ಈ ಥರ ಇಲ್ಲ. ಒಂದೇ ಒಂದು ಹೀಗೆ ಅಷ್ಟೇ ಇರ್ತಕ್ಕಂಥದ್ದು, ಒಂದೇ ತೀರ್ಮಾನ, ಬೇರೆ ಇನ್ನೊಂದು ವಿಕಲ್ಪ ಅಂತ ಇಲ್ಲ. ಎರಡಕ್ಕೂ ವ್ಯತ್ಯಾಸ. ಅದನ್ನೆಲ್ಲ ಬೇಕಾಷ್ಟು ಹೇಳಿದ್ದಾರಲ್ಲ ಸೂತ್ರ ಭಾಷೆಯಲ್ಲಿ. ನೋಡೋಣ, ಇಷ್ಟಿದಾಯಿತು. ಈಗ ಭಾಷ್ಯವಾಗ ನೋಡ, 400ನೇ ಭಾಷ್ಯವಾಗ. ಇಲ್ಲಿ ಹಿಂದೆ ಹೇಳಿದಾಗೆ ಈ ಸಂವರ್ಗ ವಿದ್ಯೆಯಲ್ಲಿ 2 ಕಡೆ ಬಂದಿರತಕ್ಕಂಥದ್ದು ಬಾಜಾಯಲ್ಲಿ ಬೃಹದಾರಣ್ಯಕ ಮತ್ತೆ ಛಾಂದೋಗ್ಯದಲ್ಲಿ. ಅದೆರಡನ್ನು ತಗೊಂಡು ಅಲ್ಲಿ ವಿಚಾರ ಮಾಡಿದ್ದಾರೆ. ನೋಡೋಣ. ವಾಯಸನೇಯಕ್ಕೆ ವದಿಷ್ಯಾಮ್ಯೇವ ಅಹಮಿತಿ
ವಾಗ್ದಧ್ರೆ ಇತ್ಯತ್ರ ಅಧ್ಯಾತ್ಮಂ ವಾಗಾದೀನಾಂ ಪ್ರಾಣಃ ಶ್ರೇಷ್ಠ ಅವಧಾರಿತ. ನೋಡಿ, ಇದು ಸೂತ್ರೂಪವಾಗಿ ಹೇಳ್ಬಿಟ್ರು. ಸೂತ್ರೂಪ ಏನು? ವದಿಷ್ಯಾಮಿ ಏವ ಅಹಮಿತಿ ವಾಗ್ದಧ್ರೆ ಅಂತ ಹೇಳಿದ್ರು. ಏನು ಅಂತಂದ್ರೆ ನೋಡಿ, ವಾಗ್ದಧ್ರೆ ಈ ಸಂದರ್ಭ ಏನಿದು? ಪ್ರಜಾಪತಿ ಅವನು ಸೃಷ್ಟಿಗೆ ಮೊದಲಾದ, ಅಂದರೆ ಸೃಷ್ಟಿ ಮಾಡೋದಕ್ಕೆ ಕೂಡ ಮೊದಲು ಸಂಕಲ್ಪ ಮಾಡ್ದ, ಸೃಷ್ಟಿ ಮಾಡ್ತೇನೆ ಮಾಡಿಬಿಟ್ಟು ಏನು ಮಾಡ್ದ? ಆ ಒಂದು ಕ್ರಮ ಇದೆಯಲ್ಲ, ಆ ಕ್ರಮ ಎಲ್ಲ ನಮಗೆ ಅಷ್ಟು ಪ್ರಕೃತ ಅಲ್ಲ. ಇಲ್ಲಿ ಈ ಸಂದರ್ಭದಲ್ಲಿ ಏನು ಮಾಡ್ದ ಅವನು? ಈ ಕರ್ಮಗಳನ್ನು ಸೃಷ್ಟಿಸಿದನು. ಪ್ರಜಾಪತಿ ಮೊದಲು ಕರ್ಮಗಳನ್ನು ಸೃಷ್ಟಿಸಿದನು. ಅದೇ ಇದಂತ ಕರ್ಮಗಳನ್ನು ಸೃಷ್ಟಿಸಿದನು ಅಂತಂದ್ರೆ ಏನು? ಅಂದ್ರೆ ಕರ್ಮಗಳನ್ನು ಅಂತ ಅಂದರೆ ನೋಡಿ, ಇವೆಲ್ಲ ಅದೇ ಕರ್ಮಗಳನ್ನು ಅಂದ್ರೆ ಏನು? ಕರ್ಮಗಳನ್ನು ಸೃಷ್ಟಿ ಮಾಡೋದು ಅಂದ್ರೆ ಏನ್ರಿ? ಕರ್ಮ ಸೃಷ್ಟಿ ಮಾಡೋದ್ನ ಅವನು? ಹಾಗಲ್ಲ. ಕರ್ಮಗಳನ್ನು ಅಂತಂದ್ರೆ ಕರ್ಮಗಳನ್ನ ಮಾಡುವುದಕ್ಕೆ ಯಾವುದು ಸಾಧನವಾಗಿದೆಯೋ ಅವುಗಳನ್ನು ಸೃಷ್ಟಿಸಿದನು ಅಂತ ಅರ್ಥ. ಓಹೋ, ಸರೋಯ್ತು. ಇವೆಲ್ಲ ಏನಾಗುತ್ತೆ? ಇವೆಲ್ಲ ಗುರುಮುಖ್ಯನೇ ಬರಬೇಕು, ಹೌದು ತಾನೆ? ಇದೇನಾಗತ್ತೆ? ಕರ್ಮ ಸೃಷ್ಟಿಸಿದನು, ಕರ್ಮ ಸೃಷ್ಟಿಸಿದನು ಅಂದ್ರೆ ಏನ್ರಿ? ಏನು ಅರ್ಥವೇ ಇಲ್ಲ. ಅಯ್ಯೋ ಬಿಡ್ರಿ, ವೇದ ಅಂತ ಅಂದರೆ ಅರ್ಥವಿಲ್ಲದ್ದು ಏನೋ ಹೇಳ್ತಾರೆ ಅಂದ್ಬಿಡ್ತಾರೆ. ಅಲ್ಲ, ಕರ್ಮಗಳನ್ನು ಅಂದರೆ ಕರ್ಮಗಳನ್ನು ನಿರ್ವಹಿಸುವುದಕ್ಕೆ ಸಾಧನವಾಗಿರತಕ್ಕಂತಹ ಕರಣಗಳನ್ನು ಸೃಷ್ಟಿಸಿದನು. ಯಾವುದಾ ಕರಣ? ವಾಗಾದಿಕರಣಗಳು, ವಾಕು, ಶ್ರೋತ್ರ, ರಿಕ್ತ ಮುಂತಾದವು ಇದೆಯಲ್ಲ 5 ಕರಣಗಳು. ಅವುಗಳನ್ನು ಸೃಷ್ಟಿ ಮಾಡಿದನು. ಅಂದ್ರೇನು? ಕರಣಗಳನ್ನು ಸೃಷ್ಟಿ ಮಾಡಿಬಿಟ್ಟ. ಸೃಷ್ಟಿ ಮಾಡಿಬಿಟ್ಟು ಏನು ಮಾಡಬೇಕು? ಏನು ಮಾಡ್ದ? ಅವಕ್ಕೆ ಒಂದು ಅಧಿಕಾರ ಕೊಟ್ಟ. ವಾಕ್ಗೆ ಏನು ಅಧಿಕಾರ? ಮಾತನಾಡೋ ಅಧಿಕಾರ ಅಷ್ಟೇ. ವಾಕ್ಗೆ ಕೇಳೋ ಅಧಿಕಾರ ಇಲ್ಲ. ಮತ್ತೆ ಶ್ರೋತ್ರಕ್ಕೆ ಕೇಳೋ ಅಧಿಕಾರ, ಅದು ಮಾತಾಡೋದಿಲ್ಲ. ಹೀಗೆ ಒಂದೊಂದಕ್ಕೆ ಒಂದೊಂದು ಅಧಿಕಾರ ಕೊಟ್ಬಿಡ. ಕೊಟ್ಟರೆ ಏನಾಗೋಯ್ತು? ಈ ವಾಕು ಇದೆಯಲ್ಲ, ಯಾವತ್ತೂ ಇದು ಈ ಬಾಯಿ ಒಡ್ಕ ಅಂತಾರಲ್ಲ, ಆ ಥರ ಈ ವಾಕ್ಯ ಏನು ಮಾಡ್ತು? ಓಹೋ, ಪ್ರಜಾಪತಿ ನನ್ನನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ನಾನು ಯಾವಾಗಲೂ ಕೂಡ ಮಾತಾಡ್ತಾಲೇ ಇರ್ತೇನೆ, ನನಗೆ ಅಧಿಕಾರ ಕೊಟ್ಟಿದ್ದಾನಲ್ಲ, ಮಾತಾಡ್ತಾನೆ ಇರ್ತೇನೆ. ಏನು ಮಾಡ್ತಿದ್ದು? ಏನು ಶುರು ಮಾಡ್ತು? ಅಷ್ಟೇ ಮಾಡ್ತಾರಲ್ಲ, ಏನು ಮೊದಲಿಲ್ಲ ಕೊನೆ ಇಲ್ಲ, ಸುಮ್ಮನೆ ನಾನು ಮಾತನಾಡುತ್ತಲೇ ಇರುವೆನು. ವದಿಷ್ಯಾಮ್ಯೇವ ಅಹಂ, ನಾನು ಮಾತನಾಡುತ್ತಲೇ ಇರುವೆನು ಎಂಬುದಾಗಿ ಆ ವಾಗೀಂದ್ರಿಯ ಕರಣ ಇದೆಯಲ್ಲ, ಅದು ದಧ್ರೆ ನಿಶ್ಚಯ ಮಾಡಿಕೊಂಡು ಬಿಟ್ಟಿತು, ತೀರ್ಮಾನ ಮಾಡಿಕೊಂಡು ಬಿಟ್ಟಿತು, ಮಾಡ್ಕೊಂಡ್ಬಿಡ್ತು. ಪ್ರಜಾಪತಿ ಸೃಷ್ಟಿ ಮಾಡಿದಾನೆ, ನೋಡ್ರಿ ನಾನು ಮಾತಾಡ್ತಾನೆ ಇರ್ತೀನಿ ಅಂತ. ಸರಿ, ಇದೇನು ನೋಡ್ತು ಶ್ರೋತ್ರೇಂದ್ರಿಯ? ಅರೆ, ಇವಂದೇನು ಹೆಚ್ಚುಗಾರಿಕೆ? ನಾನು ಕೇಳ್ತಾನೆ ಇರ್ತೀನಿ ಅಂತ ಅದು ಶುರು ಮಾಡ್ತು. ಅಯ್ಯಯ್ಯೋ, ಇದೇನಪ್ಪ ಈ ಥರ ಆಗೋಯ್ತು. ನಾಲ್ಗೆ ಅದಾನ ಯಾವ ರುಚಿ ಯಾವಾಗ ತಿಂತ ಏನು ಹೀಗೇನೋ ಏರ್ಪೇರಾಗೋಯ್ತು. ಏರ್ಪೇರಾದಾಗ ಏನಾಯ್ತು? ಇವೆಲ್ಲದಕ್ಕೂ ಕೂಡ ಆಧಾರವಾಗಿರತಕ್ಕಂತಹ ಮುಖ್ಯ ಪ್ರಾಣ ಬಂದ. ಮುಖ್ಯ ಪ್ರಾಣ ಬಂದ್ಬಿಟ್ಟು ಏನು ಮಾಡ್ದ? ಓಹೋ, ಇವನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಏನು ಮಾಡ್ದ? ಒಂದು ಸರಿ ಬಾಯಿ ತೆರೆದ, ಎಲ್ಲ ಕೂಡ ಇವನ ಸ್ವಾಧೀನಕ್ಕೆ ಬಂದ್ಬಿಟ್ಟು ಒಳಗೋಗ್ಬಿಟ್ಟು. ಯಾಕೆ? ಪ್ರಾಣ ತಾನೇ ಅಂತ. ಪ್ರಾಣ ಅಲುಗಾಡಿದ್ರೆ ಇವೆಲ್ಲ ಅಲುಗಾಡ್ಬಿಡ್ತವೆ. ಮುಖ್ಯ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ. ಹೀಗೇನಾಯ್ತು? ಅವನು ಈ ಮುಖ್ಯ ಪ್ರಾಣ ಏನಾಯ್ತು? ಇವುಗಳನ್ನೆಲ್ಲವನ್ನೂ ಕೂಡ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಬಿಟ್ಟಿತು. ಈ ಸ್ವಾಧೀನಕ್ಕೆ ತೆಗೆದುಕೊಂಡು ಬಿಟ್ಟಿತು ಅಂತಾರಲ್ಲ, ಈ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು, ನುಂಗಿ ಹಾಕುವುದು, ಒಳಗೆ ಎಳೆದುಕೊಳ್ಳುವುದು, ಇದಕ್ಕೆ ಹೆಸರಾಯಿತು ಸಂವರ್ಗ ಅಂತಂತ.
ಅದನ್ನ ಇಲ್ಲಿ ಹೇಳಿದ್ದಾರೆ. ಇದೇ ಸಂವರ್ಗ. ಏನು ಸಂವರ್ಗ? ಇಲ್ಲಿ ಯಾವ ಸಂವರ್ಗ? ವಾಯುರ್ವಾವ ಸಂವರ್ಗ. ಶಾಂತವಾಗಿ ಬರುತ್ತಲ್ಲ, ವಾಯುವೇ ಸಂವರ್ಗ. ವಾಯು ಅಂದ್ರೇನು? ವಾಯು ಅಂದ್ರೆ ಪ್ರಾಣ. ಹೌದ್ ತಾನೆ? ಹೀಗೆ ಪ್ರಾಣನೇ ಸಂವರ್ಗ ಅಂದ್ರೇನು? ಎಲ್ಲವನ್ನೂ ಕೂಡ ನುಗ್ಗಿ ಹಾಕ್ಬಿಡುತ್ತೆ, ವ್ಯಾಪಿಸ್ಕೊಂಡ್ಬಿಡುತ್ತೆ ಪ್ರಾಣ. ಅದಿದ್ರೆ ಇವುಗಳ ವ್ಯಾಪಾರ ಅಷ್ಟೇ, ಇಲ್ಲದೆ ಇಲ್ವೇ ಇಲ್ಲ. ಇದು ಸಂವರ್ಗ. ಅದನ್ನು ಹೀಗೆಂದು ಯಾರು ಉಪಾಸನೆ ಮಾಡ್ತಾರೋ ಅದಕ್ಕೆ ಅವನು ಈ ಗತಿ ಆಗುತ್ತೆ ಅಂತ ಬೇರೆ ವಿಚಾರ ಬೆಳೆಯುತ್ತೆ. ಸೊ ಹೀಗೆ ಇದು ವಾಗ್ದದ್ರೆ ನಾನು ಮಾತಾಡ್ತಾನೇ ಇರ್ತೇನೆ ಅಂತ ಹೇಳಿ ಅಧ್ಯಾತ್ಮಂ ಆಧ್ಯಾತ್ಮಿಕವಾಗಿ ವಾಗಾದೀನ ಈ ವಾಕ್ಯ ಮೊದಲಾದವುಗಳಿಗೆ ಏನಾಗುತ್ತೋ ಆ ಪ್ರಾಣ ಬಂತು, ಎಲ್ಲ ಸ್ವಾಧೀನ ತಗೊಂಡ್ಬಿಡ್ತಾರ. ಪ್ರಾಣ ಶ್ರೇಷ್ಠ ಅವಧಾರಿತ. ಆದ್ದರಿಂದ ಇವೆಲ್ಲದಕ್ಕಿಂತಲೂ ಕೂಡ ಪ್ರಾಣನು ಶ್ರೇಷ್ಠನೆಂದು ನಿರ್ಧಾರ ಮಾಡಿಬಿಟ್ರು. ಅವೆಲ್ಲ ಯಾವುದೋ ಇಂದ್ರಿಯಗಳು, ಅಯ್ಯಯ್ಯೋ ನಮ್ದೇನು ಇಲ್ಲಪ್ಪ ಈ ಪ್ರಾಣ ಅಂತ ನಿರ್ಧಾರ ಮಾಡಿಬಿಟ್ಟು ಏನು ಮಾಡಿದ್ರು? ಅರೆ ನಾವು ಕೂಡ ಅವನ ಹಾಗೆ ಆಗ್ಬಿಟ್ರೆ, ಪ್ರಾಣನ ಥರ ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ಏನು ಮಾಡೋದು? ತಾವು ಕೂಡ ತಮ್ಮ ತಮ್ಮ ವ್ಯಾಪಾರಗಳಿಗೆ ಕಡಿವಾಣ ಹಾಕ್ಕೊಂಡು ಆ ಪ್ರಾಣನ ಥರ ಆಗ್ಬಿಟ್ಟು. ಅದಕ್ಕೆ ಈಗಲೂ ಕೂಡ ಹೇಳ್ತಾರೆ, ಈ ಕರಣಗಳಿಗೂ ಕೂಡ ಪ್ರಾಣ ಪ್ರಾಣ ಅಂತಲೇ ಕರೀತಾರೆ. ಉಪನಿಷತ್ತಲ್ಲಿ ಬಂದಿಯಲ್ಲ, ಪ್ರಾಣ ಅಂದ್ರೆ ಕರಣ ಅಂತಲೂ ಅರ್ಥ, ಇಂದ್ರಿಯಗಳು ಅಂತೂ ಅರ್ಥ. ಹಾಗೆ ಕರೀತಾರೆ. ಇದು ಸಂದರ್ಭ. ಏನು? ವದಿಷ್ಯಾಮ್ಯೇವ ಹಮಿತಿ ವಾಗ್ದದ್ರೆ ಅಲ್ಲಿ ಪ್ರಾಣನ ಶ್ರೇಷ್ಠ ಅಂತ ತೀರ್ಮಾನ ಮಾಡಿದ್ರು. ಮತ್ತೆ ಅಧಿದೈವತಂ ಅಜ್ಞಾದೀನಾಂ ವಾಯು. ಆಧ್ಯಾತ್ಮಿಕವಾಗಿ ಪ್ರಾಣ, ಆ ವಾಕ್ಯ ಮುಂತಾದವುಗಳಿಗೆ ಪ್ರಾಣ ಶ್ರೇಷ್ಠ. ಆದಿದೈವಿಕವಾಗಿ ಏನಾಯಿತು? ಅಗ್ನಿಯೇ ಮುಂತಾದವಕ್ಕೆ ವಾಯು. ಯಾಕೆ? ಅಗ್ನಿಯನ್ನ ವಾಯು ನುಂಗಿ ಹಾಕಿಬಿಡುತ್ತದೆ, ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಬಿಡುತ್ತದೆ. ಅದೇನರ್ಥ ಇಲ್ಲಿ? ಅಗ್ನಿಗಿಂತಲೂ ಸೂಕ್ಷ್ಮವಾದದ್ದು, ವ್ಯಾಪಕವಾದದ್ದು, ಅಗ್ನಿಯನ್ನೂ ವ್ಯಾಪಿಸಿರತಕ್ಕಂಥದ್ದು ಅಂತ ಅರ್ಥ. ಆಕಾಶ ಪಂಚಭೂತಗಳಲ್ಲಿ ಯಾವುದು? ಆಕಾಶ, ಅದು ಸರ್ವವ್ಯಾಪಕ ಆಗ್ಬಿಡಿ. ವಾಯು ಆದ್ಮೇಲಿಂದ ವಾಯುವಿಗಿಂತ ಸ್ಥೂಲವಾಗಿರ್ತಕ್ಕಂಥದ್ದು ವಾಯೋರಗ್ನಿ. ವಾಯು ಅಗ್ನಿರಾಪ. ಅಲ್ಲಿಗೆ ವಾಯು ಏನಾಯಿತು? ಈ ವಾಯು ಏನಾಯಿತು? ಅಗ್ನಿ, ಅಪ್ಪು ಮತ್ತೆ ಈ ಪೃಥ್ವಿ ಇವೆಲ್ಲವನ್ನೂ ಕೂಡ ತಾನು ಒಳಗೆ ಎಳೆದುಕೊಂಡು ಬಿಡು. ಎಲ್ಲಕ್ಕಿಂತ ಅದು ಸೂಕ್ಷ್ಮವಾಗಿದೆ ಅಂತ ಅರ್ಥ. ಸೂಕ್ಷ್ಮವಾಗಿದೆ, ಎಲ್ಲವೂ ಸ್ವಾಧೀನಪಡಿಸ್ಕೊಂಡು ಬಿಡುತ್ತೆ. ಆದ್ದರಿಂದಲೇ ವಾಯುರ್ವಾವ ಸಂವರ್ಗ. ವಾಯು ಸಂವರ್ಗ, ಇದೊಂದು ಕ್ವಾಲಿಟಿ, ಗುಣ, ಅದು ಸಂವರ್ಗ ಗುಣ. ಹೀಗೆಂದು ಯಾರು ಉಪಾಸನೆ ಮಾಡುತ್ತಾರೋ, ಇದು ಉಪಾಸನೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಬಂದಿದೆ, ಈ ಛಾಂದೋಗ್ಯದಲ್ಲಿ ಬಂದಿದೆ. ಆದಿದೈವಿಕವಾಗಿ ಅಗ್ನಿ, ಆಧ್ಯಾತ್ಮಿಕವಾಗಿ ಪ್ರಾಣ ವಾಯು. ಆಧ್ಯಾತ್ಮಿಕವಾಗಿ ಪ್ರಾಣ, ಆದಿದೈವಿಕವಾಗಿ ವಾಯು. ಮತ್ತೆ ಇಲ್ಲಿ ಏನಾಯಿತು? ಆದಿದೈವಿಕವಾಗಿಯೂ ಕೂಡ ವಾಯು, ಮತ್ತು ಕ್ಷಮಿಸಬೇಕು, ಆದಿದೈವಿಕವಾಗಿ ಅಗ್ನಿ, ಮತ್ತೆ ಈ ವಾಯು ಪ್ರಾಣ ಇದ್ದೇವೆ. ಪ್ರಾಣ ಏನಾಗಿದೆ ಅಲ್ಲಿಗೆ? ಅಗ್ನಿ, ಅಪ್ಪು ಮತ್ತು ಪೃಥ್ವಿ ಮೂರಕ್ಕೂ ಕೂಡ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ವ್ಯಾಪಕವಾಗಿ. ಅದೇ ರೀತಿ ಅದಕ್ಕೋಸ್ಕರ ಹೇಳಿದ್ದಾರೆ ತಥಾ ಛಾಂದೋಗ್ಯ ವಾಯುರ್ಭಾವ ಸಂವರ್ಗ ಅಂತ ಹೇಳಿ. ವಾಯುವೇ ಸಂವರ್ಗ. ಸಂವರ್ಗ ಎಲ್ಲವನ್ನು ವ್ಯಾಪಿಸಿಕೊಳ್ಳುವವನು, ತನ್ನ ವಶಕ್ಕೆ ತೆಗೆದುಕೊಳ್ಳುವವನು. ಇವನಿದ್ರೆ ಉಂಟು, ಇದರಿಲ್ಲ. ವಾಯು ಪ್ರಾಣ ಅಂತ ಹೇಳಿ ಇತ್ಯತ್ರ ಅಧಿದೈವತಂ ಅಜ್ಞಾದೀನಾಂ ವಾಯು ಸಂವರ್ಗೋ ಅವಧಾರಿತ. ಆದಿದೈವಿಕವಾಗಿ ಅಗ್ನಿಯ ಮುಂತಾದವುಗಳಿಗೆ ವಾಯು ಸಂವರ್ಗ ಎಂಬುದಾಗಿ ಅವಧಾರಣೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಛಾಂದೋಗ್ಯದಲ್ಲಿ ವಾಯು ಅಂತಕ್ಕಂಥ ಪದವನ್ನು ಪ್ರಯೋಗ ಮಾಡಿದ್ರು. ಇಲ್ಲಿ ಏನು ಮಾಡಿದ್ದಾರೆ? ಬೃಹದಾರಣ್ಯಕದಲ್ಲಿ ಇಲ್ಲಿ ಈ ವಾಗ್ದಧ್ರೆ ಅಂತಕ್ಕಂಥದ್ದು ಬೃಹದಾರಣ್ಯಕ, ಈ ವಾಯುರ್ಭಾವ ಸಂವರ್ಗ ಅಂತಕ್ಕಂಥದ್ದು ಛಾಂದೋಗ್ಯ. ಇಲ್ಲಿ ಏನು ಮಾಡಿದ್ದಾರೆ? ಮುಂದೆ ಆ ಛಾಂದೋಗ್ಯದ ಮುಂದಕ್ಕೆ ಪ್ರಾಣೋಭಾವ ಸಂವರ್ಗ.
ಇತ್ಯತ್ರ ಅಧ್ಯಾತ್ಮಂ ವಾಗಾದೀನಾಂ ಪ್ರಾಣ. ಈ ಆಧ್ಯಾತ್ಮಿಕವಾಗಿ ವಾಕ್ಯ ಮುಂತಾದವಳಿಗೆ ಪ್ರಾಣ ಸಂವರ್ಗ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಈ ಯಾವುದು ಈ ಛಾಂದೋಗ್ಯದಲ್ಲಿ ಬರುತ್ತಲ್ಲ, ಈ ಛಾಂದೋಗ್ಯದಲ್ಲಿ ಬರ್ತಕ್ಕಂಥದ್ದು ಈ ವಾಯುವೇ ಸಂವರ್ಗ ಅಂತ ಹೇಳಿದ್ದಾರಲ್ಲ, ಇದು ಯಾವುದಿದು? ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂದರೆ, ಇಲ್ಲೂ ಕೂಡ ಅದೇ ವಿದ್ಯೆಯನ್ನು ಹೇಳಿ. ಏನು ವಿದ್ಯೆ? ಇಲ್ಲೂ ಸಂವರ್ಗ ಏನು ಅಂದರೆ, ಇಲ್ಲಿ ಸಂದರ್ಭ ಏನು? ಅಲ್ಲಿ ಅದು ಪ್ರಜಾಪತಿ ಸೃಷ್ಟಿ ಮಾಡ್ದ, ಎಲ್ಲ ಇದು ಮಾಡೋದು ಅದು ಅದೇ. ಇಲ್ಲಿ ಏನು ಅಂತಂದರೆ, ಈ ಛಾಂದೋಗ್ಯದಲ್ಲಿ ಎಲ್ಲ ಉಪನಿಷತ್ತು ಬರ್ತಕ್ಕಂಥ ಕಥೆಗಳನ್ನು ಕಥೆಗಳ ಮೂಲಕ ಹೇಳಿ ನಮಗೆ ಚೆನ್ನಾಗಿ ಒಂಥರ ಆ ಒಂದು ಆಸಕ್ತಿಯನ್ನು ಹುಟ್ಟಿಸಿ ಅರ್ಥ ಮಾಡಿಸ್ತಾರೆ. ಆ ಒಂದು ಪದ್ಧತಿ, ಅದೇ ಪದ್ಧತಿ ಇಲ್ಲೂ ಕೂಡ. ಏನದು? ಇದು ಜಾನಶ್ರುತಿ ಅಂತ ಒಬ್ಬ ಇದ್ದ. ಯಾಕೆ ಈ ಒಂದು ಕಾರಣದಿಂದ ಒಂದು ಸ್ವಲ್ಪ ಅದು ರಿವೈಸ್ ಮಾಡೋದಷ್ಟೇ ಆ ಛಾಂದೋಗ್ಯನ. ಅದೇನು ಸಂದರ್ಭ, ಇದು ಕಾರಣ, ಇದು ತಿಳ್ಕೊಬೇಕಲ್ಲ. ಏನು ಸಂದರ್ಭ, ವಾಯುರ್ಭಾವ ಸಂವರ್ಗ ಏನ್ರಿ ಅದು ಅಂತಂತ. ಜಾನಶ್ರುತಿ ಅಂತ ಒಬ್ಬ ರಾಜ ಇದ್ದ. ಅವನು ಮಹಾಜ್ಞಾನಿ, ಮಹಾದಾನಿ, ಅತ್ಯಂತ ಶ್ರೇಷ್ಠನಾದವನು, ಬಹಳ ಪ್ರಸಿದ್ಧನಾದವನು, ಮತ್ತೆ ಅತ್ಯಂತ ಸಾಮರ್ಥ್ಯವುಳ್ಳವನು. ಅವನು ರಾಜ್ಯಭಾರ ಅವನು ಮಾಡ್ತಾ ಇದ್ದ. ಅಲ್ಲಿದ್ದ ಒಂದು ಸಾರಿ ಈ ಹಂಸ ಪಕ್ಷಿಗಳು ಹಾರು ಹೋಗ್ತಾ ಇದ್ವು. ಒಂದು ಸ್ವಲ್ಪ ಒಂದಷ್ಟು ಹಂಸ ಪಕ್ಷಿ ಗುಂಪಲ್ಲಿ ಹಾರೋಗ್ತಾ ಇತ್ತು. ಅಲ್ಲಿ ಒಂದು ಪಕ್ಷಿ ಏನು ಮಾಡಿಬಿಡ್ತು, ಒಂದು ಸ್ವಲ್ಪ ಅದರ ಆ ಲೇನ್ ಇತ್ತಲ್ಲ, ಅದ ಹೋಗ್ತಾ ಇರ್ತಕ್ಕಂಥ ಹಂಸದ ದಾರಿ ಲೇನ್, ಆ ಲೇನ್ ಬಿಟ್ಟು ಎಲ್ಲ ಪಕ್ಕದೇನು ಹೊಟ್ಟೋಗ್ಬಿಡ್ತಿತ್ತು ಒಂದು ಹಂಸ. ಆಗ ಇವೇನು ಮಾಡಿದ್ವು, ಬೇರೆ ಹಂಸಗಳಿದ್ವಲ್ಲ ಅವು, ನಿನಗೇನು ಬುದ್ಧಿ ಇದೆಯಾ, ಅಲ್ಲಿ ಹೋಗ್ತಾ ಇದೆಯಲ್ಲ ಅದು ಡೇಂಜರು. ಇವತ್ತು ಅಷ್ಟೇ, ಏನೋ ಪಕ್ಕದೇನು ಹೋಗ್ಬಿಟ್ರೆ ಡೇಂಜರ್ ಅದು. ಅಲ್ಲಿ ಹೋಗ್ತಾ ಇದೆಯಲ್ಲ, ಹೋಗಬೇಡ, ಅಲ್ಲೇನಾದ್ರು ಹೋದರೆ ನಿನ್ನ ಕಥೆ ಮುಗೀತು, ಸುಟ್ಟು ಹೋಗ್ತೀಯ ನೀನು, ಭಸ್ಮ ಆಗ್ಬಿಡ್ತೀಯ ನೀನು ಅಂತಂತ. ಇದು ಯಾಕಪ್ಪ, ಏನು ಅಲ್ಲಿ ಯಾಕೆ ಹೋಗ್ಬಾರ್ದು, ಯಾಕೆ ಸುಟ್ಟು ಭಸ್ಮ ಆಗ್ಬಿಡ್ತೀನಿ ನಾನು? ಗೊತ್ತಿಲ್ವಾ ನಿನಗೆ? ಏನು ಹಾಕಿ ಕೇಳ್ತೀಯಲ್ಲ ನಿನಗೆ? ಇದು ಯಾವುದಿದು? ಎಲ್ಲಿ ನೋಡು, ಕೆಳಗಡೆ ನೋಡು, ಜಾನಶ್ರುತಿ. ಆ ಜಾನಶ್ರುತಿ ಅವನು ತನ್ನ ಸಾಮರ್ಥ್ಯ ಮಹಿಮೆ ಅಷ್ಟಿದೆ. ಏನಾದರೂ ನೀನು ಅದು ಮೇಲ್ಗಡೆ ಹೋದ್ರೆ ಸುಟ್ಟು ಭಸ್ಮ ಆಗ್ಬಿಡ್ತೀವಿ ಅಷ್ಟೇ. ಈ ಕಡೆ ಬಾ ಅಂತ. ಅದಕ್ಕೆ ಈ ಹಂಸ ಹೇಳ್ತಂತೆ, ತಿರಸ್ಕಾರ ಪೂರ್ವಕವಾಗಿ ನಕ್ಕು, ಅಯ್ಯೋ ಬುದ್ಧಿಗಳಿಗಳ, ಯಾವನು ಯಾರು ನೋಡಿ ಅವ್ರು ಹೇಳಿದ್ದು, ಯಾವನವನು ಜಾನಶ್ರುತಿ ಅಂತೆ. ಜಾನಶ್ರುತಿ ಏನವನೇನು ಹೆಚ್ಚುಗಾರಿಕೆ, ಅವನೇನು ಅಲ್ಲಿದಾನಲ್ಲ, ಅಲ್ಲಿ ಆಚೆ ಕಡೆ ಆ ರೈಟ್ಕೂನಿಗಿಂತ ಹೆಚ್ಚಾಗಿವನು ಅಂತ ಹೇಳ್ಬಿಡ್ತು. ಯಾವುದೋ ಈ ಹಂಸ ಪಕ್ಷಿ. ಇದನ್ನೇನು ಮಾಡ್ಬಿಟ್ಟ, ಆ ಜಾನಶ್ರುತಿ ಕೇಳ್ಕೊಂಬಿಟ್ಟ. ಕೆಳಗಡೆ ಅದೆಲ್ಲ ಕೇಳ್ಕೊಂಬಿಟ್ಟ. ಅದು ಕಥೆ ಇದು. ಜಾನಶ್ರುತಿ ಕೇಳ್ಕೊಂಬಿಟ್ಟು ಏನಾಗೋಯ್ತು, ಅಯ್ಯಯ್ಯೋ ಇದುವರೆಗೂ ಕೂಡ ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೆ, ಈಗೇನಾಗೋಯ್ತು, ಇವ್ರು ಬಂದು ಏನಪ್ಪ ನನಗಿಂತ ಅವನು ಯಾವನು ರೈಕ್ವ ಅಂತ, ಅವನು ಯಾವಂದ್ರಿ ಅವನು ನನಗಿಂತ ಶ್ರೇಷ್ಠ ಅಂತಂತ ಹೇಳ್ಬಿಡ್ತಲ್ಲ ಈ ಹಂಸ ಪಕ್ಷಿ. ಹುಡುಕ್ಲೇಬೇಕು ಅವನ್ನ, ನಾನು ಹತ್ರ ಹೋಗಲೇಬೇಕು, ಅವನ ಹತ್ರ ನಾನು ಅದೇನು ಶ್ರೇಷ್ಠತ್ವ ಇದೆಯೋ ಆ ಶ್ರೇಷ್ಠ ನಾನು ಪಡ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಬಿಟ್ಟು ರಾಜಭಟ್ರನ್ನು ಕಳಿಸ್ತಾನೆ. ಎಲ್ಲೆಲ್ಲೋ ಹುಡುಕ್ತಾರೆ, ಇವನ ರೈಕ್ವ ಅದೆಲ್ಲ ಬಂಡಿ ಹೊಡಿಯೋನವನು, ಗಾಡಿ ಹೇ ಅಂತ ಕೂತಾರೆ. ಆ ಬಂಡಿ ಕೆಳಗೆ ಕೂತ್ಕೊಂಡು ಅವನಿಗೆ ಇದು ಚರ್ಮ ರೋಗ, ಅದೇನೋ ಔಷಧಿ ಹಚ್ಕೋತಾ ಅಲ್ಲಿತ್ತು, ಅದೇ ಕೆರ್ಕೊಳ್ತಾ ಕೂತಿರ್ತಾನೆ. ಯಾನೇ ರೈಕ್ವ ಅಂತಾನೆ ಇವನು. ನಾನೇ ಏನು ಬೇಕಯ್ಯ ಅಂತಂತಾನೆ. ಆವಾಗ ರಾಜ ಬರ್ತಾನೆ ಇವನ ಹತ್ರ. ಅದೆಲ್ಲ ಕಥೆ ಏನಿದೆಯಲ್ಲ, ರಾಜ ಬರ್ತಾನೆ, ನನಗೆ ಸ್ವಲ್ಪ ನಿಮ್ಮ ಶಿಷ್ಯನ ಅವಕಾಶ ಕೊಡಿ, ನನಗೂ ವಿದ್ಯೆ ಹೇಳ್ಕೊಡಿ ಅಂತ. ಹೋಗಯ್ಯ ಅಂತಾನೆ ಅವನು. ಇವನೇನು ಮಾಡ್ತಾನೆ, ಬರುವಾಗ ಒಂದು ತಟ್ಟೆ ತುಂಬ ಚಿನ್ನ ಬೆಳ್ಳಿ ಎಲ್ಲ ಧಾನ ತಂದಿರ್ತಾನೆ. ಎತ್ಕೊಂಡೋಗಿ ಇವೆಲ್ಲ ಅಂತ ಅಂದ್ಬಿಡ್ತಾನೆ. ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಬರ್ತಾನೆ, ಅವನು ಎತ್ಕೊಂಡು ಹೋಗು ಅಂತಾನೆ. ಕಡೆಗೆ ಅವನ ಮಗಳನ್ನೇ ಕರ್ಕೊಂಬರ್ತಾನೆ. ಒಳ್ಳೆಯ ನನ್ನ ಮಗಳನ್ನೇ ನೀನು ಕೊಟ್ಬಿಡ್ತೀನಿ ಅಂತಾನೆ. ಯಾರಿಗೆ? ಅವನು ಯಾರೋ ಭಿಕ್ಷುಕ, ಒಳ್ಳೆ ಆರೋಗ್ಯ ಸರಿ ಇಲ್ಲ ಅವನಿಗೆ.
ಕೊಟ್ಬಿಡ್ತೀನಿ ಅಂತಾನೆ. ಆವಾಗ ಇವನು ಸರಿ ಹಾಗಾದ್ರೆ ಹೇಳ್ತೀನಿ ಅಂದ್ಬಿಟ್ಟು ಆಗ ಇವನಿಗೆ ಸಂವರ್ಗ ವಿದ್ಯೆಯನ್ನು ಹೇಳ್ದ. ಯಾರು? ರೈಕ್ವ ಜ್ಞಾನಶ್ರುತಿಗೆ ಹೇಳ್ದ. ಹೇಗೆ ಹೇಳ್ದ? ರೈಕ್ವ ಜ್ಞಾನಶ್ರುತಿಯೂ ಕೂಡ ಒಂದು ಕಥೆಯ ಮೂಲಕ ಹೇಳ್ದ. ಕಥೆಯ ಮೂಲಕ ಬಂದಿರತಕ್ಕಂಥದ್ದು. ಅಲ್ಲಿ ನಿಜವಾಗಿ ನೋಡೋವನು ಹೇಳಿರ್ಬೋದು, ಸಂವರ್ಗ ವಿದ್ಯೆ ಹೇಳಿರ್ಬೋದು. ಇಲ್ಲಿ ಕಥೆ ಮೂಲಕ ಹೇಳ್ದ. ಏನು ಕಥೆ ಹೇಳ್ದ? ಇವತ್ತು ಮುಗಿಸ್ಬೋಣ ಆಯ್ತು. ಏನು ಕಥೆ ಹೇಳ್ದ ಅಂದರೆ, ನೋಡಯ್ಯ ಜ್ಞಾನಶ್ರುತಿ, ಹಿಂದೆ ಇಬ್ಬರು ಸಂವರ್ಗವನ್ನ ಉಪಾಸನೆ ಮಾಡತಕ್ಕಂತಹ ಇಬ್ಬರು ಮಹನೀಯರಿದ್ರು. ಸಂವರ್ಗೋಪಾಸಕರು, ಅತ್ಯಂತ ಶ್ರೇಷ್ಠ ಉಪಾಸಕರು. ಯಾರು? ಒಬ್ಬ ಶೌನಕ, ಅವನು ಕಾಪೇಯ ಶೌನಕ ಅಂತ ಅವನು. ಇನ್ನೊಬ್ಬ ಅಭಿಪ್ರತಾರಿ ಅಂತ. ಕಾಪೇಯ ಅಂದ್ರೆ ಕಪಿ ಗೋತ್ರದವನು ಅಂತ ಅಶೌನಕ ಅವನ ಹೆಸರು. ಇವನು ಯಾವ ಶೌನಕಾನೋ ಗೊತ್ತಿಲ್ಲ. ಈ ಇದ್ರಲ್ಲಿ ಬರುತ್ತಲ್ಲ, ಯಾವುದು ಪ್ರಶ್ನೋಪನಿಷತ್ತಿನಲ್ಲಿ ಮುಂಡಕೋಪನಿಷತ್ತಿನಲ್ಲಿ ಶೌನಕೋಹ ವೈ ಮಹಾಶಾಲೋಂಗ್ಯ ಸಂವಿಧಿಮದುಪಸನ್ನ ಪ್ರಚ್ಛಾತ್ ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತೀತಿ. ಆ ಶೌನಕಾನೇ ಗೊತ್ತಿಲ್ಲ. ಒಡ್ಡ ಶೌನಕ, ಅಭಿಪ್ರತಾರಿ ಇಬ್ಬರಿದ್ರು. ಅವ್ರೇನು ಮಾಡಿದ್ರು? ಒಳ್ಳೆ ಉಪಾಸಕರು, ಸಂವರ್ಗೋಪಾಸಕರು. ಊಟಕ್ಕೆ ಕೂತ್ಕೊಂಡ್ರು. ಊಟಕ್ಕೆ ಕೂತ್ಕೊಂಡಾಗ ಅವನು ಯಾರೋ ಅಡುಗೆ ಭಟ್ಟ ಇದ್ದ, ಅವನು ಬಡಿಸ್ತಾ ಇದ್ದ. ಎಲ್ಲ ಬಡಿಸ್ತಾಯಿತು. ಇವರು ಏನು ಮಾಡಬೇಕು? ಇನ್ನು ಎಲ್ಲ ಪ್ರಾಣಾಹುತಿ ತಗೊಂಡು ಮಾಡಬೇಕು. ಅಷ್ಟರೊಳಗಡೆ ಏನು ಮಾಡ್ಬಿಟ್ಟ? ಯಾವನು ಇನ್ನೊಬ್ಬ ಬ್ರಹ್ಮಚಾರಿ ಬಂದ ಆಚೆ ಕಡೆ ಭವತಿ ಭಿಕ್ಷಾಂದೇಹಿ ಅಂತಂದ. ಅಥವಾ ಅಲ್ಲಿ ಭವತಿ ಅಂತಂದು ಯಾರು ಹೆಂಗಸಿರ್ಲಿಲ್ಲ, ಭವಾನ್ ಭಿಕ್ಷಾನ್ ದದಾತು ಅಂದ್ಬಿಟ್ಟ. ನನಗೆ ಭಿಕ್ಷೆ ಹಾಕಿ ಅಂತ ಹೇಳ್ದ. ಇವನು ಹೇಳ್ದ, ಯಾರು ನೋಡಿದ್ರು, ಇವನು ಯಾರೋ, ಇವನು ನಾವು ಯಾರು? ಸಂವರ್ಗ ಉಪಾಸಕರು ನಾವು. ಇವನು ಯಾರೋ ಒಳ್ಳೆ ಊಟದ ಹತ್ರ ಬಂದಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಟ್ರು? ಇವ್ರ ಪಾಡಿಗೆ ಇವರು ಅವನ್ನ ಕಡೆಗಣಿಸಿ ಇವರೇನೆ ಒಂದು ಊಟ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಅವನು ಹೇಳ್ದ, ಯಾರು ಬಂದಿದ್ದಲ್ಲ ಬ್ರಹ್ಮಚಾರಿ, ಅವನು ಹೇಳ್ದ, ನೋಡಿ ನೀವು ಇವತ್ತು ಯಾರಿಗಾಗಿ ಈ ಅನ್ನ ಇದೆಯೋ ಅವನಿಗೇ ಕೊಡದೇನೆ ನೀವು ತಿಂತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಹೇಳಿದಾಗ ಏನು ಹೇಳ್ತಾನೆ ಅವನು? ಹೌದು, ಯಾರಪ್ಪ ಇವನು? ಯಾರಿಗಾಗಿ ಅನ್ನ ಇದೆಯಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ಆವಾಗ ಕೇಳಿದಾಗ ಅವನು ಹೇಳ್ತಾನೆ, ನೋಡು, ನಾನು ಸಂವರ್ಗ ವಿದ್ಯೆ ಅಂತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂಥ ಈ ಭಾಗ ಇದು. ನನಗೆ ಸಂವರ್ಗೋಪಾಸಕನಾದ ನನಗೆ ನೀವು ಭಿಕ್ಷೆಯನ್ನು ಹಾಕದೆ ನೀವು ಮಾಡ್ತಾ ಇದ್ದೀರಿ. ಆದ್ದರಿಂದ ನಿಮಗೆ ಇಂಥದ್ದು. ಆವಾಗ ಅವ್ರ ಜ್ಞಾನೋದಯ ಆಗುತ್ತೆ. ಇವನಿಗೆ ಕಾಲದ ಒಳಗೆ ಕರೆದು ಊಟ ಹಾಕಿ ಸಂವರ್ಗ ವಿದ್ಯೆ ಅವನಿಗೆ ಮಾತು. ಇದು ಒಂದು. ಎರಡೂ ಕಡೆ ಏನಾಗುತ್ತೆ? ವಾಯು ಪ್ರಾಣಗಳ ಉಪಾಸನೆ. ವಾಯು ಪ್ರಾಣ ಆಧ್ಯಾತ್ಮಿಕವಾಗಿ, ಪ್ರಾಣ ಆದಿದೈವಿಕವಾಗಿ ವಾಯು, ಎರಡರ ಉಪಾಸನೆ ಹೇಳಿದ್ದಾರೆ. ಇದು ಪ್ರಾಣವಾವಸ ಇತ್ಯತ್ರ ಅಧ್ಯಾತ್ಮ ವಾಗಾದೀನಾಂ ಪ್ರಾಣ ತತ್ರ ಸಂಶಯ. ಅದು ಸಂಶಯ ಬಂದ್ಬಿಟ್ಟು ಕಿಂ ಪೃಥಗೇವ ಇಮೌ ವಾಯು ಪ್ರಾಣ ಉಪಕಂತವ್ಯವು ಸ್ಯಾತಾಂ ಅಪೃಥಗ್ವಾ ಇತಿ. ಇದು ಸಂಶಯ. ಹೌದು, ಇಲ್ಲಿ ಇವೆರಡೂ ಕೂಡ ವಾಯು ಪ್ರಾಣಗಳು ಬೇರೆ ಬೇರೆಯಾಗಿ ಉಪಾಸನೆ ಮಾಡಲ್ಪಡತಕ್ಕದ್ದು ಅಥವಾ ಒಂದೇ ಎಂಬುದಾಗಿ ಉಪಾಸನೆ ಮಾಡಲ್ಪಡತಕ್ಕದ್ದು ಎಂಬುದಾಗಿ ಸಂಶಯ ಬಂದ್ಬಿಡ್ತು. ಯಾಕೆ ಸಂಶಯ? ತತ್ವ ಒಂದೇ, ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು. ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಧ್ಯಾತ್ಮ ಆದಿದೇವಿ ಹೇಳಿದ್ದಾರಲ್ಲ, ಆಧ್ಯಾತ್ಮಿಕವಾಗಿ ಮತ್ತೆ ಆದಿದೈವಿಕವಾಗಿ ಅಂತ ಹೇಳಿದ್ರಲ್ಲ. ಆದರೆ ಅದನ್ನು ತೀರ್ಮಾನ ಮಾಡಬೇಕು. ತೀರ್ಮಾನವನ್ನು ಮಾಡ್ತಾರೆ. ಇದು ಪೂರ್ವ ಪಕ್ಷ ಮೊದಲೇನಾಗುತ್ತೆ ಅಂತ ತೀರ್ಮಾನ ಪೂರ್ವ ಪಕ್ಷವನ್ನು ಹೇಳಿ ಆಮೇಲಿಂದ ಸಂಶಯ ಆಯ್ತು. ಇವತ್ತು ಒಟ್ಟಿಗೆ ಮಾಡಬೇಕು, ಬೇರೆ ಬೇರೆ ಮಾಡಬೇಕು ಅಂತ ಪೂರ್ವ ಪಕ್ಷ ಏನು ನಾಳೆ ಹೇಳ್ತಾರೆ, ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.